ನಮಸ್ಕಾರ ದೇವರು. ಡೇ 27 ವಿಲಾಗ್ಗೆ ಇವತ್ತು ರಾಮ ಬಂದಿದ್ದ ವರ್ಕೌಟ್ಗೆ. ವರ್ಕೌಟ್ ಶುರು ಮಾಡ ಬನ್ನಿ. ಈ ನನ್ನ ಮಗ ನೋಡಿ ಬ್ಲ್ಯಾಕ್ ಡ್ರ್ಯಾಗನ್ ಬಂದ ತಕ್ಷಣ ವಾರ್ಮ್ ಅಪ್ ಮಾಡು ಅಂತ ಡಿಪ್ಸ್ ಹೊಡಿತಾನೆ ಮಗ. ನಾನು ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ಕೊಂಡು ಇವತ್ತು ಚೆಸ್ಟ್ ವರ್ಕೌಟ್ ಮಾಡಿರೋದಂತೇಳಿ ಚೆಸ್ಟ್ ಪ್ರೆಸ್ ಮಾಡ್ಕೊಂಡೆ. ಸ್ಟಾರ್ಟಿಂಗ್ನಲ್ಲಿ ನೀಟಾಗಿ ಟೇಬಲ್ ಪ್ರೆಸ್ ಮಾಡ್ಕೊಂಡೆ. ರಾಮು ಅಣ್ಣ ನಾನು ನಿನ್ನ ಜೊತೆನೆ ವರ್ಕೌಟ್ ಮಾಡ್ತೀನಿ ಅಂದ, ಹಾಗಾಗಿ ಇವನಿಗೂ ಚೆಸ್ಟ್ ವರ್ಕೌಟ್ ಮಾಡಿಸಿದೆ. ಇದಾದ್ಮೇಲೆ ನಾನು ಡಂಬಲ್ ಪ್ರೆಸ್ ಮಾಡ್ಕೊಂಡೆ ವಿತ್ ಸ್ಲೀಪಿಂಗ್ ಪೋಸಲ್ಲಿ ಟೇಬಲ್ ಮೇಲೆ. ಅದಾದ್ಮೇಲೆ ರಾಮು ಕೂಡ ಡಂಬಲ್ ಪ್ರೆಸ್ ನೋಡಿ ಯಾವ ಥರ ಡಂಬಲ್ಸ್ ಕೂಡ ಇರತ್ತಾ ಇಲ್ಲ ಮಗನಿಗೆ, 5 kg ಡಂಬಲ್ಸ್. ಇದಾದ್ಮೇಲೆ ನಾನು 15 kg ಡಂಬಲ್ಸ್ನ ಪ್ಲೇಟ್ನ ನೀಟಾಗಿ ಓವರ್ ಆಲ್ ಚೆಸ್ಟ್ ಪ್ರೆಸ್ ಮಾಡ್ಕೊಂಡೆ. ರಾಮು ಆಲ್ಮೋಸ್ಟ್ ಏನೋ ಬಂದಿರೋದೇ 3ನೇ ದಿವಸ. ಈ ನನ್ನ ಮಗ ವರ್ಕೌಟ್ ನೋಡಿ ಯಾವ ಥರ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಆದಮೇಲೆ ನಾನು ಬಟರ್ಫ್ಲೈನ ಚೆಸ್ಟ್ ಪ್ರೆಸ್ ಮಾಡ್ಕೊಂಡೆ ನೀಟಾಗಿ ಸ್ಮಿತ್ ಮಿಷಿನಿಂದ. ಅದಾದಮೇಲೆ ರಾಮು ನೋಡಿ ವಾಹ್ ಕ್ಯಾ ಕಲರ್ ಹೇ ಕ್ಯಾ ಲುಕ್ ಹೇ ಅಂತ ಹೆಂಗ್ ಮಾಡ್ತಾನೆ ನೋಡಿ ವರ್ಕೌಟ್ ಈ ನನ್ನ ಮಗ ಬ್ಲ್ಯಾಕ್ ಡ್ರ್ಯಾಗನ್. ಇದಾದ್ಮೇಲೆ ಬೈಸೆಪ್ಸ್ ಕರ್ಲ್ ಮಾಡ್ಕೊಂಡ ರಾಮು. ಈ ನನ್ನ ಮಗ ರಾಡ್ ನೋಡ್ಲಿ ಅಂತ ನಾನು ಅಂತೀನಿ, ಮೇಲ್ಗಡೆ ನೋಡ್ತಾನೆ ಯಾರು ರಾಯಿ ಇದ್ದವ್ರಿಗೈತ್ಲೆ. ಇದಾದ್ಮೇಲೆ ನಾನು ಬೈಸೆಪ್ಸ್ ಕರ್ಲ್ ಮಾಡ್ಕೊಂಡೆ ರಾಡಿನ ನೀಟಾಗಿ. ಬೈಸೆಪ್ಸ್ದು ಬಹಳ ಒಳ್ಳೆ ಇಂಟೆನ್ಷನ್ನು, ಬಹಳ ಗ್ರೋತ್ ಬರ್ತಾ ಇತ್ತು ನೋಡಿ. ಡಬಲ್ ಪ್ರೆಸ್ ಆದಮೇಲೆ ಯಾವ ಥರ ಪೀಕ್ ಕಾಣುತ್ತೆ ಅಂತ ಹೇಳಿ ನೀವೇ. ಡಬಲ್ ಬೈಸೆಪ್ಸ್ದು. ಇದಾದ್ಮೇಲೆ ಹ್ಯಾಮರ್ ಕಲ್ಸ್, ಇದು ವರ್ಕೌಟ್ ಮಾಡೋದಂತ ಎಷ್ಟು ಪೀಕ್ ಕಾಣ್ತಾ ಇತ್ತು ಹ್ಯಾಂಡ್ಸ್ ಅಂದರೆ. ಇದಾದ್ಮೇಲೆ ರಿವರ್ಸ್ ಬಾರ್ಬಲ್ ಕಲ್, ಈ ವರ್ಕೌಟ್ ಮಾಡಿದ ಮೇಲೆ ಆರ್ಮ್ಸ್ ಬಹಳ ದೊಡ್ಡ ಕಾಣಿಸ್ತಾ ಇತ್ತು. ಟೇಕ್ ಕೇರ್, ಲವ್ ಯು. ಡೇ 27.